ಇದ್ರು, ಒಳಗಡೆ ಯೋಗದಲ್ಲಿ ನಿರತರಾಗ್ತಾ ಇದ್ರು. ಬ್ರಹ್ಮಬಾಬರವರು ಸದಾಕಾಲ ಯೋಗದಲ್ಲೇ ಇರ್ತಾ ಇದ್ರು, ಹೊರಗಡೆ ಸುಮ್ಮನೆ ಕೆಲಸ ಕಾರ್ಯಗಳನ್ನು ಪಾತ್ರದಲ್ಲಿ ಸಾಕ್ಷಿಯಾಗಿ ಮಾಡ್ತಾ ಇದ್ರು. ಹಾಗಾಗಿ ಅಲ್ಲೊಂದು ಪವಾಡಗಳು, ಚಮತ್ಕಾರಗಳು ನಡೀತಾ ಹೋಗುತ್ತೆ. ಯಾರು ಒಬ್ಬ ಯೋಗಿ ಆಗ್ಬಿಟ್ರೆ ಕರೆಕ್ಟಾಗಿ ಪ್ರಯೋಗ ಆಗ್ತಾನೆ ಹೋಗುತ್ತೆ. ಅದು ಹೊರಗಡೆಯಿಂದ ಅನೇಕರು ಅವ್ರನ್ನ ಡಿಸ್ಟರ್ಬ್ ಮಾಡಲಿಕ್ಕೆ ಬಂದರು, ಅವಮಾನ ಮಾಡಲಿಕ್ಕೆ ಬಂದರು, ದ್ವೇಷ ಮಾಡಲಿಕ್ಕೆ ಬಂದರು, ಕೊಲೆ ಮಾಡಲಿಕ್ಕೆ ಬಂದರು ಕೂಡ ಒಳಗಡೆ ಇವರು ಆ ಒಂದು ದುಂಬಿಯ ರಸದಂತೆ ಆತ್ಮದ ಆನಂದವನ್ನು ಅನುಭವಿಸಿ ಒಂದು ಶಾಂತಿಯ ವಾಯುಮಂಡಲವನ್ನು ಏನು ನಿರ್ಮಾಣ ಮಾಡ್ಕೊಂಡ್ಬಿಟ್ಟಿದ್ರು, ಆ ಶಾಂತಿಯ ವಾಯುಮಂಡಲದ ಒಳಗಡೆ ಯಾವುದೇ ಶಬ್ದ, ಸಂಕಲ್ಪ, ಕರ್ಮ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಒಂದು ರಕ್ಷಾ ಕವಚದಂತೆ ಇದ್ದು ಬಿಡುತ್ತೆ. ಅಷ್ಟೇ ಅಲ್ಲ, ಎದುರಲ್ಲಿರುವ ಆ ಆತ್ಮರಿಗೂ ಕೂಡ